ದುಬೈನಲ್ಲಿರುವ ಕನ್ನಡ ಪಾಠಶಾಲೆಗೆ 5ನೇ ವರ್ಷದ ಸಂಭ್ರಮ 2014ರಲ್ಲಿ ಕೇವಲ 40 ಮಕ್ಕಳಿಂದ ಆರಂಭವಾಗಿದ್ದ ಈ ಕನ್ನಡ ಶಾಲೆಯು 4 ವರ್ಷಗಳ ಕಾಲ ಸುದೀರ್ಘವಾಗಿ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿ ಇದೀಗ 5 ವರ್ಷಗಳನ್ನು ಪೂರೈಸಿದೆ. ಕನ್ನಡ ಮಿತ್ರರು ಯುಎಇ ವತಿಯಿಂದ ಈ ಕನ್ನಡ ಶಾಲೆಯನ್ನು ನಡೆಸ್ತಾ ಇದ್ದು ಅನಿವಾಸಿ ಭಾರತೀಯ ಕನ್ನಡಿಗರ ಮಕ್ಕಳಿಗೆ ಕನ್ನಡ ಕಲಿಸುವ ಬೃಹತ್ ಕಾರ್ಯ ಮಾಡ್ತಾ ಇದ್ದಾರೆ. ಶಶಿಧರ್ ನಾಗರಾಜಪ್ಪ ಮತ್ತು ತಂಡ ಸೇರಿ ಕನ್ನಡ ಮಿತ್ರರು ಎಂಬ ಸಂಘಟನೆಯೊಂದಿಗೆ ಶಾಲೆಯನ್ನು ಆರಂಭಿಸಿದ್ದು ಯಾವುದೇ ಸಂಭಾವನೆ ಇಲ್ಲದೆ ಇಲ್ಲಿ ಶಿಕ್ಷಕರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇನ್ನು ಕಾರ್ಯಕ್ರಮದ ವೇಳೆ ಮಾತನಾಡಿದ ಕನ್ನಡ ಮಿತ್ರರು ಯುಎಇ ಅಧ್ಯಕ್ಷ ಶಶಿಧರ್ ನಾಗರಾಜಪ್ಪ ಶಾಲೆ ನಡೆಸೋದಕ್ಕೆ ಉತ್ತೇಜನ ನೀಡಿದವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದರು. ಕನ್ನಡ ಮಿತ್ರರು ಯುಎಇ ಸ್ಥಾಪಿತವಾಗಿ 5 ವರ್ಷಗಳು ಕಳೆದವು. ಈ ಸಂಘದ ಮುಖ್ಯ ಉದ್ದೇಶ ಅಂತಂದರೆ ಇಲ್ಲಿರುವ ಕನ್ನಡಿಗರಿಗೆ ಅವರ ಮಕ್ಕಳಿಗೆ ಕನ್ನಡವನ್ನು ಕಲಿಸುವುದು, ಕನ್ನಡ ಸಾಕ್ಷರತೆಯನ್ನು ಹೊರನಾಡಿನಲ್ಲಿ ಹಬ್ಬುವಂತೆ ಮಾಡುವುದೇ ನಮ್ಮ ಉದ್ದೇಶ. ಇಲ್ಲಿ ನಾವು ಊರಿನಿಂದ ಬಂದು ನೆಲೆಸಿದ್ದೀವಿ ಬಹಳ ವರ್ಷಗಳಿಂದ. ನಮ್ಮ ಮಕ್ಕಳಿಗೆ ಕನ್ನಡ ಬರೋದಿಲ್ಲ, ಕನ್ನಡದಲ್ಲಿ ಅನಕ್ಷರಸ್ಥರು. ಇಂಥ ಒಂದು ದುಸ್ಥಿತಿಗೆ ಕನ್ನಡಿಗರು ಹೋಗಬಾರ್ದು, ನಮ್ಮ ಮಕ್ಕಳಿಗೆ ಕನ್ನಡ ಕಲಿಸಬೇಕು ಅನ್ನೋ ಒಂದೇ ಉದ್ದೇಶದಿಂದ ನನ್ನ ಎಲ್ಲ ಸಹಪಾಠಿಗಳೊಡನೆ ಈ ಸಂಘಟನೆಯನ್ನು ನಾವು ಹುಟ್ಟಿಹಾಕಿ ಅಂದಿನಿಂದ ಕನ್ನಡವನ್ನು ಕಲಿಸುವ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಇವತ್ತಿಗೆ 5ನೇ ವರ್ಷ. 85 ಮಕ್ಕಳಿಗೆ ಕನ್ನಡವನ್ನು ಕಲಿಸುವಂಥ ಒಂದು ಕಾರ್ಯಕ್ರಮವನ್ನು ಯುಎಇ ದುಬೈನ ಮತ್ತು ಶಾರ್ಜಾದಲ್ಲಿ ನಡೆಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮಲ್ಲಿರುವಂತಹ ಶಿಕ್ಷಕಿಯರು ಬಂದು ಪ್ರತಿ ವಾರ ತಮ್ಮ ರಜೆ ದಿನಗಳಲ್ಲಿ ಮಕ್ಕಳಿಗೆ ಕನ್ನಡ ಕಲಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾವುದೇ ಸಂಭಾವನೆ ಅವರು ತಗೊಳ್ಳೋದಿಲ್ಲ, ನಾವು ಕೂಡ ಕೊಡೋದಿಲ್ಲ. ಇದಕ್ಕೆ ಯಾವುದೇ ಒಂದು ಶುಲ್ಕ ಕೂಡ ಇಲ್ಲ. ನಾವು ಎಲ್ಲರಿಗೂ ಉಚಿತವಾಗಿ ಕನ್ನಡವನ್ನು ಕಲಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮ ಪ್ರತಿ ವರ್ಷ 6 ತಿಂಗಳ ಕಾಲ ನಡೆದು 6ನೇ ತಿಂಗಳಿಗೆ ಒಂದು ಸಮಾರಂಭದೊಂದಿಗೆ ಮುಕ್ತಾಯಗೊಳ್ಳುತ್ತೆ. ಆ ಸಮಾರಂಭದಲ್ಲಿ ಎಲ್ಲ ಮಕ್ಕಳಿಗೂ ಅವರು ಪರೀಕ್ಷೆಯಲ್ಲಿ ತೇರ್ಗಡೆಯಾದ ರೀತಿಯಲ್ಲಿ ಅವರಿಗೆ ಒಂದು ಪ್ರಮಾಣ ಪತ್ರ, ಸರ್ಟಿಫಿಕೇಟ್ ಮತ್ತು ಅವರಿಗೆ ಪದಕಗಳನ್ನು ಕೊಟ್ಟು ಅವ್ರನ್ನ ಉತ್ತೇಜನ ಮಾಡ್ತಾ ಇದ್ದೀವಿ ಕನ್ನಡ ಕಲಿಯೋದಕ್ಕೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ಈ 2 ವರ್ಷದ ಹಿಂದೆ ಶ್ರೀಯುತ ಮಂತ್ರಿಗಳಾದಂಥ ತನ್ವೀರ್ ಸೇಠ್ ಅವರು ಬಂದಿದ್ದರು. ನಾವು ಕಳೆದ 4 ವರ್ಷದಿಂದ ಸತತವಾಗಿ ಕನ್ನಡವನ್ನು ಕಲಿಸ್ಕೊಂಡು ಬಂದಿದ್ದೀವಿ. ಇದು ನಮ್ಮ ಸುಗ್ಗಿ 5. ಇಲ್ಲಿ ನಾವು ಸುಮಾರು 100 ಮಕ್ಕಳಿಗೆ ಕನ್ನಡವನ್ನು ಕಲಿಸ್ತಾ ಇದ್ದೀವಿ. ನಮ್ಮದು 4 ಹಂತಗಳಲ್ಲಿ ಕಲಿಸ್ತಾ ಇದ್ದೀವಿ. ಮೊದಲನೇ ಹಂತ ಬಂದು ಅಕ್ಷರಾಭ್ಯಾಸ ನಡೆಸ್ತೀವಿ. ಅಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಮತ್ತು ದಿನಚರಿಯಲ್ಲಿ ನಾವು ಏನು ಉಪಯೋಗಿಸ್ತೀವಿ ಅನ್ನೋದು. ಕೆಲವು ಮಕ್ಕಳಿಗೆ ಕನ್ನಡ ಬರಲ್ಲ, ಅವರಿಗೆ ಯಾವ ಥರ ಮಾತಾಡಬೇಕು ಅಲ್ಲಿ, ಮತ್ತು ಕನ್ನಡದಲ್ಲಿ ಹಾಡು ಮತ್ತು ನೃತ್ಯ ಇದೆಲ್ಲ ಹೇಳ್ಕೊಡ್ತೀವಿ. ಹಂತ 2ರಲ್ಲಿ ಬಂದು ಅಲ್ಲಿ ಮಕ್ಕಳಿಗೆ ಸ್ವಲ್ಪ ಕಾಗುಣಿತ, ಗುಣಿತಾಕ್ಷರಗಳು, ಒತ್ತಕ್ಷರ ಈ ಥರ ಸ್ವಲ್ಪ ಕಲಿಸ್ಕೊಡ್ತೀವಿ. 3ನೇದಲ್ಲಿ ಅದು ಇಂಪ್ರೂವ್ಮೆಂಟ್ ಇರುತ್ತೆ. ಅದರಲ್ಲಿ ಮತ್ತು ವ್ಯಾಕರಣ ಅದು ಎಲ್ಲ ಕಲಿಸ್ಕೊಡ್ತೀವಿ. ಈ ಥರ ನಾವು ದುಬೈಯಲ್ಲಿ ಕನ್ನಡ ಶಾಲೆ ದುಬೈಯಲ್ಲಿ ನಡೀತಾ ಇತ್ತು. ಆವಾಗ ಹೋಗ್ತಾ ಇದ್ವಿ. ಇವಾಗ ಅಲ್ಲಿಂದ ನಾವು ಇಲ್ಲಿ ಶಾರ್ಜಾ ಶಿಫ್ಟ್ ಆಗಿದ್ದಾರೆ. ಆದರೂ ನಾವು ಬಿಡಲಿಲ್ಲ. ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ನಾವು ಅಲ್ಲಲ್ಲಿ ಹೋಗ್ತೇವೆ. ಯಾಕಂದರೆ ನನ್ನ ಮಗ ಕನ್ನಡ ಊರಿಗೆ ಹೋದಾಗ ಕನ್ನಡ ಓದೋದನ್ನು ನೋಡಿ ನನಗೆಷ್ಟು ಹೆಮ್ಮೆ ಅಂದರೆ, ನಮ್ಮ ಎಲ್ಲ ಸಂಬಂಧಿಕರು ಇವನು ದುಬೈಯಲ್ಲಿ ಇದ್ಬಿಟ್ಟು ಕನ್ನಡ ಓದ್ತಾ ಇದ್ದಾನ, ಇಷ್ಟು ಚೆನ್ನಾಗಿ ಓದ್ತಾ ಇದ್ದಾನಲ್ಲ ಅಂತ ಹೇಳುವಾಗ ನನಗೆ ಹೆಮ್ಮೆ. ಅದಕ್ಕೋಸ್ಕರ ಕನ್ನಡ ಪಾಠಶಾಲೆ ಯುಎಇ ಹಾಗೂ ಕನ್ನಡ ಮಿತ್ರರು ದುಬೈ ಇವರಿಗೆ ಎಷ್ಟು ಧನ್ಯವಾದ ಅಂತ ಹೇಳಿದ್ರೂ ಸಾಕಾಗೋದೇ ಇಲ್ಲ ಆ್ಯಕ್ಚುಲಿ. ಅದಕ್ಕೋಸ್ಕರ ಎಲ್ರಿಗೂ ಹೇಳ್ತಾ ಇದ್ದೇನೆ, ಅವಕಾಶ ಇದೆ ಕನ್ನಡ ಕಲೀಲಿಕ್ಕೆ. ತಾವೆಲ್ಲರೂ ಬಂದು ಈ ಶಾಲೆಯಲ್ಲಿ ಬಂದು ಕನ್ನಡ ಕಲಿಬೇಕು.